ಮತ್ತು RSS ಆಲ್ರೆಡಿ ಈ ದೇಶದ ಮೂಲೆಗಳು ತಲುಪಿದ್ದರಿಂದಾಗಿ ಇದರಲ್ಲಿ ಅನೇಕ ಜನ ಯತ್ನಾಳಂಥ ನಾಯಕರಿದ್ದಾರೆ. ಅವರೆಲ್ಲರೂ RSS ಪರ, ಸಂಘ ಪರಿವಾರದ ಪರ, BJP ಪರ ಮಾತಾಡೋದ್ರಿಂದಾಗಿ ಹಿಂದುತ್ವದ ಒಂದು ಏನು ತಂತ್ರ ಮಾಡಲಿಕ್ಕೆ ಹಚ್ಚಿದ್ದಾರೆ ಇವರು ಯತ್ನಾಳರು, ಅದು ಬಿತ್ತು ಹೋಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಜೊತೆಗೆ ಫಂಡಿಂಗ್ ಬರ್ತದೆ, ಯಾವುದೇ ಪಕ್ಷ ಕಟ್ಟಬಹುದು ಫಂಡ್, ದುಡ್ಡು. ಆ ದುಡ್ಡು ಸಹಿತ ಬರೋದು ಭಾಳ ಕಷ್ಟ. ಯಾಕಂತಂದ್ರೆ ಯಾವಾಗಲೂ ಕಾರ್ಪೊರೇಟರ್ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಅಥವಾ ಶ್ರೀಮಂತರಾಗಿರ್ಬೋದು, ದುಡ್ಡು ಯಾರಿಗೆ ಹುಡ್ತಾರೆ ಅಂದ್ರೆ ಯಾರು ಗೆದ್ದು ಬರ್ತಾರ ಅನ್ನೋರಿಗೆ ಮಾತ್ರ ದುಡ್ಡು ಹುಡ್ತಾರೆ. ಉಳಿದವ್ರಿಗೆ ದುಡ್ಡು ಹುಡುವುದಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಪಾರ್ಟಿ ಫಂಡ್ ಬರೋದಿಲ್ಲ. ದುಡ್ಡು ಇಲ್ಲ ಅಂದರೆ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇವತ್ತು ದುಡ್ಡು ಪ್ರತಿಯೊಂದು ಖರ್ಚು ಮಾಡಬೇಕು, ಪ್ರತಿಯೊಂದು ಕೊಡಬೇಕು. ಈಗ ನಿಮ್ಗೆ ಗೊತ್ತಿದ್ದಂಗೆ, ಎಲ್ಲರಿಗೂ ಗೊತ್ತಿದ್ದಂಗೆ ಒಬ್ಬ MLA ಆಯ್ಕೆ ಆಗಬೇಕಾದ್ರೆ 15-20 ಕೋಟಿ ಅಂತ ಮಾತಾಡ್ತಾರೆ. ನಾವು ರೆಕಾರ್ಡ್ ಬೇಕಾದ್ರೆ ಹೇಳ್ತೀವಿ, ಚುನಾವಣಾ ಆಯೋಗಕ್ಕೆ ಬರೆದುಕೊಳ್ಳೋ ಮುಂದೆ. ಬಟ್ 10-20 ಕೋಟಿಗೆ ಅಂತ ಏನು ಸಾವಿಲ್ಲ ಅನ್ನೋಂಥ ಮಾತು ಎಲ್ಲಗಳಿಗೆ ಕೇಳಿ ಬರ್ತಾಯಿದೆ. ಇದರರ್ಥ ಇವತ್ತು ಚುನಾವಣೆಗೆ ಏನಪ್ಪ ಅಂದ್ರೆ ದುಡ್ಡು ಹೂಡಿ ದುಡ್ಡು ತಗೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾವೆ. ಇದನ್ನೆಲ್ಲ 224 ಕ್ಷೇತ್ರಗಳಿಗೆ ನಮ್ಮ ಈ ಒಂದು ಯತ್ನಾಳ್ ಸಲ್ಲಿಸಲಿಕ್ಕೆ ಸಾಧ್ಯ, ದುಡ್ಡು ಕೊಟ್ಟು ನಿಲ್ಲಿಸಲಿಕ್ಕೆ ಸಾಧ್ಯ ಇದನ್ನು. ಅವರಿಗೆ ಹಿಂದುತ್ವದ ನೆಲೆಗಟ್ಟಿನಲ್ಲಿದ್ದಂಥ ಯುವಕರು ಬಂದು ನಿಂತ ಎಲೆಕ್ಷನ್ ಗೆಲ್ಲಿಸ್ಕೊಡ್ಬೋದಾ? ಇದನ್ನು ಈಗಾಗಲೇ ನಮ್ಮ ಜನಾರ್ದನ್ ರೆಡ್ಡಿ ಅವರು ಕೈ ಸುಟ್ಕೊಂಡಿದ್ದಾರೆ ಈ ದಿವಸ ಎಲ್ಲ. ಅವ್ರನ್ನ ಹೋಗಿ ಕೇಳ್ಬೋದು ಇವರು. ಅದ್ರ ಜೊತೆಗೆ ಸ್ವತಃ ರಾಮುಲು ಅವರು ಈಗಾಗಲೇ ಅವ್ರ ಸಹಿತ ಕೈ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಒಬ್ಬಂಟಿ ಯತ್ನ ಹೊಸ ಪಕ್ಷ ಕಟ್ಟಬಹುದೇ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಮಧ್ಯದಾಗಿ ಸಾಧ್ಯ ಇಲ್ಲ ಅಂತ ಉತ್ತರ ನಮ್ಮ ರಮೇಶ್ ಜಾರಕಿಹೊಳಿಯಿಂದ ಬಂದದ. ಆ ದಿಶೆಯಲ್ಲಿ ಅವರು ವಾಸ್ತವದ ಮೇಲೆ ಮಾತಾಡ್ತಾ ಇದ್ದಾರೆ ಅಂತ ಅಷ್ಟ ಸತ್ಯದ. ಮತ್ತು ದೇಶದ ಅತಿ ದೊಡ್ಡ ಪಕ್ಷ, ದೇಶದ ದೊಡ್ಡ ಸಂಘಟನೆ ಹೊಂದಿದಂಥ RSS ಮುಂದೆ ನಮ್ಮ ಯತ್ನಾಳರು ಏನಾದಾರು ಗೆಲ್ಬೋದಾ? ಅಧಿಕಾರ ಹಿಡಿಬೋದಾ? ಮುಖ್ಯಮಂತ್ರಿ ಆಗ್ಬೋದಾ? ಕೊನೆಗೆ ಬಿಜಾಪುರ ಅಥವಾ ವಿಜಯಪುರದ ನಗರದ ನಿಂತು ಆರಿಸಿ ಬರ್ತಾರಲ್ಲ, ಅಲ್ಲಿ ಆರಿಸಿ ಬರ್ಬೋದಾ? ಇವೆಲ್ಲ ಪ್ರಶ್ನೆಗಳು ಇವತ್ತು ಉತ್ತರವನ್ನು ಹುಡುಕಬೇಕಾಗ್ಯದ ನಮ್ಮ ಯತ್ನಾಳರು. ಹೌದಿಲ್ಲ ರೀ? ನಿಮಗೇನು ಅನ್ನಿಸ್ತಾ? ನಿಮಗೆ ಹಿಂಗೆ ಅನ್ನಿಸ್ತದೆ, ಬೇರೆ ಅನ್ನಿಸ್ತದೆ? ಏನು ಹೆಸರು ಉತ್ತರ ಬರೀರಿ, ಕಾಂಟ್ಯಾಕ್ಟ್ದಾಗಿರ್ರಿ, ಶೇರ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗಿರಿ, ಎಲ್ಲ ಮಾಡಿ ಸದಾ ನಮ್ಮ ಹೇ ಸೀತಾರಾಮ್ ಜೊತೆಗೆ ನೀವು ಕುಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ F60 ನ್ಯೂಸ್ ಅರ್ಥ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ ವಂದನೆಗಳು.